ಕೀರ್ತನೆಗಳು 63ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಪ್ರಭಾವವನ್ನ ಮಹತ್ತನ್ನ ನಾವೇನ್ ಮಾಡಬೇಕು, ನಮ್ಮ ಜೀವಿತದಲ್ಲಿ ಅನುದಿನವೂ ಅದನ್ನ ಅಪೇಕ್ಷಿಸುತ್ತಲೇ ಇರಬೇಕು, ಅದನ್ನ ನೋಡುತ್ತಲೇ ಇರಬೇಕು. ಇಸ್ರಾಯೇಲರ ಜೀವಿತದಲ್ಲಿ ಕರ್ತನ ಆತ್ಮನ ಏನ್ ಮಾಡುತ್ತಾ ಇದ್ದನು? ಯಾವಾಗಲೂ ತನ್ನ ಮಹತ್ತಿನ ಕಾರ್ಯಗಳನ್ನ ಮಾಡುತ್ತಾ ಇದ್ದನು, ತನ್ನ ಪ್ರಭಾವವನ್ನ ತೋರ್ಪಡಿಸಿಕೊಳ್ತಾ ಇದ್ದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೆ, ನಾನ್ ನಿನ್ನ ಪ್ರಸನ್ನತೆಯನ್ನು ನೋಡ್ಬೇಕು ಸ್ವಾಮಿ. ನಾನು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಕರ್ತನೆ, ನನ್ನ ಆಲೋಚನೆಗಳು ನನಗಿರುವಂತದ್ದಲ್ಲ, ನನ್ನ ಕಾರ್ಯಗಳು ನನಗಿರುವಂತದ್ದಲ್ಲ. ನಾನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ನಿನ್ನ ಪ್ರಭಾವವನ್ನ ನಾನು ನೋಡ್ಬೇಕು, ನಿನ್ನ ಮಹತ್ತನ್ನ ನಾನು ನೋಡ್ಬೇಕು, ನಿನ್ನ ಪ್ರಸನ್ನತೆನ ನಾನು ಕಾಣಬೇಕು ಎಂದು ಕರ್ತನಿಗೆ ನಾವು ಕೇಳಿಕೊಳ್ಳುವಾಗ ಕರ್ತನ ನಮ್ಗೆ ಸಹಾಯ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ಜನರು ಅವ್ರು ಐಗುಪ್ತದ ಮಾರ್ಗದಲ್ಲಿ ಅವ್ರು ನಡೆದು ಬರುವಾಗ, ಅರಣ್ಯ ಪ್ರದೇಶದಲ್ಲಿ ಅವ್ರು ನಡೆದು ಬರುವಾಗ, ಕೆಂಪು ಸಮುದ್ರದ ಮಾರ್ಗದಲ್ಲಿ ಅವ್ರು ನಡೆದು ಬರುವಾಗ ಕರ್ತನ ಅವ್ರಿಗೆ ಏನ್ ಮಾಡಿದನು? ತನ್ನ ಪ್ರಭಾವವನ್ನು ತೋರ್ಪಡಿಸಿದನು, ತನ್ನ ಮಹತ್ತನ್ನ ತೋರ್ಪಡಿಸಿದನು, ತನ್ನ ಪ್ರಸನ್ನತೆಯನ್ನು ತೋರ್ಪಡಿಸಿದನು, ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಪ್ರಸನ್ನತೆಯನ್ನು ನಾವು ಇವತ್ತೇನ್ ಮಾಡಬೇಕು? ಕಾಣುವವರಾಗಬೇಕು. ಆತನ ಮಹಿಮೆಯನ್ನು ನಾವು ಇವತ್ತು ಕಾಣುವವರಾಗಬೇಕು. ಆತನ ಪ್ರಭಾವವನ್ನು ನಮ್ಮ ಜೀವಿತದಲ್ಲಿ ಕಾಣುವವರಾಗಬೇಕು. ಇವತ್ತು ನಮ್ಮ ಮಾರ್ಗಗಳು ಬರಿದಾಗಿವೆಯಾ? ನಮ್ಮ ಕುಟುಂಬದಲ್ಲಿ ಒಂದು ಬರುಡಾಗಿರುವಂತಹ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೇವಾ? ಕರ್ತನಿಗೆ ಒಪ್ಪಿಸಿಕೊಡೋಣ. ದೇವರೇ, ನನ್ನ ಕುಟುಂಬದಲ್ಲಿ ನಾನು ನಿನ್ನ ಮಹಿಮೆಯನ್ನು ನೋಡ್ತೀನಿ, ನಿನ್ನ ಆಲಯದಲ್ಲಿ ನಿನ್ನ ಪ್ರಭಾವವನ್ನು ನಾನು ನೋಡಿದ ಹಾಗೆ, ನಿನ್ನ ಆಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಮಹಿಮೆಯನ್ನು ನಾನು ನೋಡಿದ ಹಾಗೆ, ನಿನ್ನ ಆಲಯದಲ್ಲಿ ಒಂದು ಬಿಡುಗಡೆಗಳನ್ನು ನಾನು ಕಾಣಿದ್ದ ಹಾಗೆ ಅಪ್ಪ, ನನ್ನ ಕುಟುಂಬದಲ್ಲಿ ನಾನು ಕಾಣಬೇಕು ಸ್ವಾಮಿ ಎಂದು ಹೇಳುವಾಗ ಖಂಡಿತವಾಗಿಯೂ ನಮ್ಮ ಕುಟುಂಬಗಳಲ್ಲಿಯೂ, ನಮ್ಮ ಮಾರ್ಗಗಳಲ್ಲಿಯೂ, ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತಗಳಲ್ಲಿಯೂ ಕರ್ತನ ತನ್ನ ಪ್ರಭಾವವನ್ನು ನಮ್ಗೆ ಏನ್ ಮಾಡುವವನಾಗಿದ್ದಾನೆ? ತೋರಿಸಿಕೊಡುವವನಾಗಿದ್ದಾನೆ. ನಾವು ಅದನ್ನು ಬಯಸಬೇಕು, ಅಪೇಕ್ಷಿಸಬೇಕು. ಅದನ್ನ ಹಂಬಲದಿಂದ ಹುಡುಕುವಾಗ ಅದನ್ನ ಮಹತ್ತನ್ನ ಪ್ರಭಾವವನ್ನ ನಾವು ಕಾಣುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸಿ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು ಮಾಡಿ ಅಪ್ಪ, ನಿನ್ನ ಆಲಯದಲ್ಲಿ ನಿನ್ನ ಮಹಿಮೆನ ಪ್ರಭಾವನ ಮಹತ್ತನ ಕಂಡ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಈಗಲೂ ಕಾಣಬೇಕಂತ ಅಪೇಕ್ಷಿಸ್ತಾ ಇದ್ದೇವೆ. ಸಹಾಯ ಮಾಡಿ ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.